ನಮ್ಮ ಹೆಸರು ಶಿವರಾಜ್ ಅಂತ. ನಾವು PVC ವರ್ಕ್ ಮಾಡ್ತಾ ಇದ್ದೀವಿ. ನಾವು ತುಂಬಾ ವರ್ಷದಿಂದ ಮಾಡ್ತಾ ಇದೀವಿ, 10-15 ವರ್ಷದಿಂದ ಮಾಡ್ತಾ ಇದೀವಿ. ಯಾವುದೇ ಕಂಪ್ಲೇಂಟ್ಗಳು ಏನಿಲ್ಲ. ನಮ್ಮ ಹತ್ರ 2 ತರ ಮೆಟೀರಿಯಲ್ ಇರುತ್ತೆ ನೋಡಿ. ಇದು 10 mm ಥಿಕ್ನೆಸ್ ಇರುವ PVC ಸ್ಕ್ರೀನು. ಇದು ಬಂದು ನಿಮಗೆ ಎಲ್ಲ ಕಲರ್ಗಳು, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸಿಗುತ್ತೆ. ಪ್ಲಸ್ ಇದರಲ್ಲೇ ಕಮ್ಮಿ ಕ್ವಾಲಿಟಿ ಬೇಕಾದ್ರೆ ನೋಡಿ ಈ ತರ ಕ್ವಾಲಿಟಿ ಬರುತ್ತೆ. ಇದು ಪ್ಲಾಸ್ಟಿಕ್ ಮೆಟೀರಿಯಲ್ ಇರುತ್ತೆ, ಜೀಬ್ರಾ ಕಾಟನ್ ಅಂತ. ಇದು ಕೂಡ ನಾವು ಮಾಡ್ಕೊಡ್ತೇವೆ. ನಿಮ್ಗೆ ಯಾವ ಊರಿಗೆ ಬೇಕಾದ್ರೂ ಮಾಡ್ಕೊಡ್ತೀವಿ. ಲೊಕೇಶನ್ ಕಳಿದ್ರೆ 2 ಅವರ್ 3 ಅವರ್ ಡಿಸ್ಟೆನ್ಸ್ ಮೇಲೆ ಇದಾಗುತ್ತೆ. ನೀವು ಕೆಲಸ ನೋಡ್ಬಿಟ್ಟು ಕಾಸು ಕೊಡಿ. ನಾವು ಫಸ್ಟೇ ನಾವು ಯಾವುದೇ ಅಮೌಂಟ್ ತಗೊಳ್ಳಲ್ಲ. ನಾವು ಎಲ್ಲ ರೀತಿ ಕೆಲಸ ಮಾಡಲ್ಲ, ಈ ತರ ಮಾಡ್ತೀವಿ ಆ ತರ ಮಾಡ್ತೀವಿ ಅಂತ ಹೇಳಲ್ಲ. ಫಸ್ಟೇ ನಾವು ಕೆಲಸ ಮಾಡ್ಬಿಟ್ ಮೇಲೆ ಕಾಸು ಕೊಡಿ ಅಷ್ಟೇನೆ, ಸರಿನಾ? ನೀವು ಯಾವ ಕಡೆ ಹೇಳಿದ್ರು ಬಂದ್ ಮಾಡ್ಕೊಡ್ತೀವಿ. ತಮಿಳ್ನಾಡು ಆದ್ರೂ ಸರಿನೇ, ಕರ್ನಾಟಕ ಆದ್ರೂ ಸರಿನೇ, ಯಾವ ಕಡೆ ಇದ್ರು ಬಂದ್ ಮಾಡ್ಕೊಡ್ತೀವಿ ನೋಡಿ. ಇದು ಬಂದು ನಿಮ್ಗೆ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ಬರುತ್ತೆ. ಇದು ಬಂದು ನಿಮ್ಗೆ ಮಾಮೂಲಿ ಇದು ನೋಡಿ. ಇದ್ರಲ್ಲಿ ಬಂದು ಸಿಂಟೆಕ್ ಟ್ಯಾಂಕ್ ಬರುತ್ತಲ್ಲ, ಅದ್ರಲ್ಲಿ ಮಾಡಿರೋದು. PVC ಪೈಪು ಆ ತರ ಎಲ್ಲ ಹಾಕಿ ಇದು ಮಾಡಿರುತ್ತಲ್ಲ, ಆ ತರ ಇದರಲ್ಲಿ ಇರುತ್ತೆ. ಇದೆಲ್ಲ ಕಲರ್ಸ್ಗಳು, ನಿಮ್ಗೆ ಯಾವ ಕಲರ್ಸ್ಗಳು ಬೇಕೋ ಆ ಕಲರ್ಸ್ ಅವೈಲೇಬಲ್ ಇರುತ್ತೆ. ನಿಮ್ ಮನೆಗೆ ಯಾವ್ದು ಮ್ಯಾಚಿಂಗ್ ಇರುತ್ತೋ ಅದು ಹಾಕೊಡ್ತೀವಿ. ಬ್ಯಾಸ್ಗೆ ಬಿಸಿಲಿದೆ, ಅದಕ್ಕೆ ನಿಮ್ಗೆ ವಾಸ್ಕಲ್ಲು, ನಿಮ್ಗೆ ಕಿಟಕಿ ವಿಂಡೋಗೆಲ್ಲ PVC ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮ್ಮ ಮನೆ ಬಾಕ್ಲು ಎಲ್ಲ ಕ್ಲೀನ್ ಇರುತ್ತೆ. ಇಲ್ಲ ನಿಮ್ಗೆ ಬಿಸಿಲಿಗೆ ಮಳೆಗೆ ಎಲ್ಲಕ್ಕೂ ನಿಮ್ಗೆ ಇದಾಗುತ್ತೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಮನೆ ಕಟ್ಟಿರ್ತೀರಾ, ಬಿಸಿಲಿಗೆ ಮಳೆಗೆ PVC ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮ್ ಮನೆ ಸೇಫ್. ವಾಸ್ಕಲ್ಲು ಅದೆಲ್ಲ ಸೇಫ್ಟಿ ಇರುತ್ತೆ. 10-15 ಸಾವಿರ ಖರ್ಚು ಮಾಡಿದ್ರೆ ನಿಮ್ ಮನೆ ವಾಸ್ಕಲ್ಲು ಎಲ್ಲ ಇದಿರುತ್ತೆ. ನಮ್ PVC ಸ್ಕ್ರೀನ್ ಹಾಕ್ಸೋದ್ರಿಂದ ನಿಮ್ ಮನೆ ವಾಸ್ಕಲ್ಲು ಮಳೆಗಾಲಕ್ಕೂ ಯೂಸ್ ಆಗುತ್ತೆ, ಬಿಸಿಲಿಗೂ ಯೂಸ್ ಆಗುತ್ತೆ, ಮತ್ತೆ ಲುಕ್ ಇರುತ್ತೆ ನೋಡಿ. ಸರ್ ನಮ್ಮ ಹತ್ರ 2 ತರ ಕ್ವಾಲಿಟಿ ಬರುತ್ತೆ. ಇದು ನಿಮ್ಗೆ ಈ ಪ್ಲಾಸ್ಟಿಕ್ ಬೇಕಾದ್ರೂ ಸಿಗುತ್ತೆ, ನಿಮ್ಗೆ ಸಿಂಟ್ಯಾಕ್ ಮೆಟೀರಿಯಲ್ ಇಂದ ಮಾಡಿರುವಂತ PVC ಸ್ಕ್ರೀನ್ ಬೇಕಾದ್ರೂ ಸಿಗುತ್ತೆ. ಇದ್ರಲ್ಲಿ ನಿಮ್ಗೆ ಕಲರ್ಸ್ಗಳು ಬೇಕಾದ ಕಲರ್ಗಳು ಇರುತ್ತೆ. ನಿಮ್ಮ ಗೋಡೆಗೆ ಯಾವ್ದು ಮ್ಯಾಚಿಂಗ್ ಆಗುತ್ತೋ ಆ ತರ ಕಲರ್ಸ್ಗಳೆಲ್ಲ ಇರುತ್ತೆ ಸರ್. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನೀವು ಡಿಸ್ಪ್ಲೇ ಮೇಲೆ ನಂಬರ್ಗಳಿದೆ, ಅದ್ರಲ್ಲಿ ನೀವು ಕಾಲ್ ಮಾಡಿ ನಿಮ್ಗೆ ಮೆಜರ್ಮೆಂಟ್ ಹೇಳಿದ್ರೆ ನಾವು ಕೆಲಸ ಮಾಡ್ಕೊಡ್ತೀವಿ. ಹೌದು ವೀಕ್ಷಕ ಬಂಧುಗಳೇ, ನಿಮ್ಮ ಮನೆಯ ಬಾಗಿಲಿನ ಕಿಟಕಿಗಳು ಹಾಗೆ ವಾಸ್ತುಗಳು ಇದಕ್ಕೆಲ್ಲವೂ ಸಹ ನೀವು ಈ ಥರ PVC ಕರ್ಟನ್ಸ್ಗಳನ್ನ ಹಾಕಿಸ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಮಳೆ ಬಂದಾಗ ಆಗ್ಬೋದು, ಮಳೆ ಹೆರಿಸ್ಲೊಡೆಯೋದು, ಬಿಸಿಲು ಜಾಸ್ತಿ ಆದಾಗಲೂ ಸಹ ಬಾಗಿಲುಗಳೆಲ್ಲ ಬಿಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಳೆ ಜೋರಾಗಿ ಒಯ್ದಂತಹ ಸಂದರ್ಭದಲ್ಲಿ ಕಿಟಕಿಗೆ ನಾವು ಎಷ್ಟೇ ಸೇಫ್ಟಿ ಹಾಕಿದರೂ ಸಹ ನೀರು ಒಳಗಡೆ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಂತಹ ಟೈಮಲ್ಲಿ ನೀವು ಖಂಡಿತವಾಗಿಯೂ ಸಹ ಈ ಒಂದು PVC ಕರ್ಟನ್ಸ್ನ ನೀವು ಚೂಸ್ ಮಾಡಲೇಬೇಕು. ಯಾಕೆಂತಂದರೆ ಬೆಸ್ಟ್ ಕ್ವಾಲಿಟಿಯಲ್ಲಿ, ಬಜೆಟ್ ಫ್ರೆಂಡ್ಲಿ ಆಗಿ, ಹಾಗೆ ನೀವು ಹೇಳಿರುವಂತಹ ಸರಿಯಾದ ಸಮಯಕ್ಕೆ ಬಂದು ನಿಮ್ಗೆ ಇವರು ವರ್ಕ್ ಮಾಡಿಕೊಡ್ತಾರೆ. ಎಷ್ಟೇ ದೂರ ಇರಲಿ, ಜಸ್ಟ್ ನೀವು ಸ್ಕ್ರೀನಲ್ಲಿ ಕಾಣ್ತಿರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಒಂದು ಲೊಕೇಶನ್ ಸೆಂಡ್ ಮಾಡಿ ನಿಮ್ಮ ಜಾಗಕ್ಕೆ ಬಂದು ಕಂಪ್ಲೀಟಾಗಿ ಬೆಸ್ಟಲ್ಲಿ ಬೆಸ್ಟಾಗಿ ವರ್ಕ್ನ ಮಾಡಿಕೊಡ್ತಾರೆ ನಿಮಗೆ. ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ಗೋಸ್ಕರ ಸ್ಕ್ರೀನಲ್ಲಿ ಕಾಣ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ ನಿಮಗೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು. ಹಾಗೆ ಇವರು ಬಂದು ಪ್ರಾಪರು ಕೆಂಗೇರಿನಲ್ಲಿರುವಂಥದ್ದು, ಆದರೆ ಎಷ್ಟೇ ದೂರದಲ್ಲಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಸಹ ಬಂದು ನಿಮಗೆ ಇವರು ಕೆಲಸವನ್ನು ಮಾಡಿಕೊಡ್ತಿದ್ದಾರೆ. PVC ಕರ್ಟನ್ಸಲ್ಲಿ 2 ರಿಂದ 3 ವಿಧವಾದಂತಹ ಕರ್ಟನ್ಸ್ ಬರುತ್ತೆ. ಅದರಲ್ಲಿ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಅನ್ನೋದು ಸಹ ಮೆನ್ಷನ್ ಆಗಿರುತ್ತೆ. ಈಗ ಆಲ್ರೆಡಿ ತುಂಬ ಜನ ಈ ಥರದ ವರ್ಕ್ಸ್ ಮಾಡಿಸ್ಕೊಂಡಿದ್ದಾರೆ, ತುಂಬ ಜನ ಕಸ್ಟಮರ್ಸ್ ಹ್ಯಾಪಿಯಾಗೂ ಸಹ ಇದ್ದಾರೆ. ಹಾಗೆ ನೀವು ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಾ ಇದೇ ಕ್ವಾಲಿಟಿ ಇರುತ್ತೆ. ನೋಡೋದಕ್ಕೂ ಕೂಡ ಮನೆ ಮುಂದೆ ಅದನ್ನು ಹಾಕ್ಸ್ಕೊಂಡ್ರೆ ನಿಮ್ಮ ಟೈಲ್ಸು, ನಿಮ್ಮ ಗೋಡೆಗೆ ಯಾವುದು ಮ್ಯಾಚ್ ಆಗುತ್ತೆ ಆ ಥರದನ್ನ ನಿಮಗೆ ಮಾಡಿ ಕೊಡ್ತಿದ್ದಾರೆ. ಹಾಗೆ ಲುಕ್ ವೈಸ್ ಕೂಡ ಸೂಪರ್ ಡೂಪರ್ ಆಗಿ ಕಾಣಿಸ್ತಾ ಇದೆ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ, ನಿಮಗೂ ಏನಾದರೂ ಈ ಥರದ್ದು ಎನ್ಕ್ವೈರೀಸ್ ಇತ್ತು ಅಂದರೆ ಖಂಡಿತ ಸ್ಕ್ರೀನಲ್ಲಿ ಕಾಣ್ತಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು.